ಓಕೆ, ಸನ್ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಂತ್ರಕ್ಕೆ ಚುನಾವಣಾ ಆಯೋಗದ ಚೆಕ್ಮೇಟ್. ಓಕೆ, ಯಾವಾಗಲೂ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ತಾ ಇರ್ತೀವಿ. ಅಂದರೆ ಸ್ವಲ್ಪ ಚದುರಂಗದ ಭಾಷೆನ ಬಹಳ ಬಳಸ್ತಾ ಇರ್ತಾರೆ. ಚದುರಂಗದ ಶಬ್ದ ಅದು. ಚೆಕ್ಮೇಟ್ ಅಂತ ಹೇಳಿದ್ರೆ ರಾಜ ಮುಗೀತು, ಅವನಿಗೆ ಎಲ್ಲೂ ಮಿಸ್ಗಾಡೋಕ್ಕೂ ಜಾಗ ಇಲ್ಲ, ಸೋತ, ಹಿ ಸರೆಂಡರ್ಡ್ ಅಂತ. ಓಕೆ, ದಟ್ ಈಸ್ ದ ನ್ಯೂಸ್. ಡಿ ಕೆ ಶಿವಕುಮಾರ್ ತಂತ್ರಕ್ಕೆ ಚುನಾವಣಾ ಆಯೋಗದ ಚೆಕ್ಮೇಟ್. ಅಂದರೆ ಚುನಾವಣಾ ಆಯೋಗ ಕೂಡ ನಮಗೂ ಕೂಡ ಚೆಸ್ ಆಡೋಕೆ ಬರುತ್ತ್ರಿ ಅಂತ ಹೇಳ್ದಂಗೆ ಇದೆ. ರಾಜ್ಯದಲ್ಲಿ ಶುರುವಾಗ್ತಾ ಇದೆ SIR ಪ್ರಕ್ರಿಯೆ. ಚೆಕ್ಮೇಟ್ ಇಡಲು ಮುಂದಾದ ಮುಖ್ಯಮಂತ್ರಿ DKಶಿ ಅಲ್ವಾ. ಆದರೆ ಅದೇ ಅಸ್ತ್ರವನ್ನ, DKಶಿ ಅವರ ಅಸ್ತ್ರವನ್ನೇ ಸೈಡಿಗೆ ಹೋಗ್ರಿ ಅಂತ ಲೆಕ್ಕಕ್ಕಿಲ್ಲದಂತೆ ಮಾಡಿದೆ ಆಯೋಗ. ವಾಸಸ್ಥಳ ದೃಢೀಕರಣ ಪತ್ರಕ್ಕೆ ಮಾನ್ಯತೆ ಇಲ್ವಂತೆ. ವೆರಿ ಇಂಪಾರ್ಟೆಂಟ್. ಪಂಚಾಯಿತಿಯಲ್ಲೇ ವಾಸಸ್ಥಳ ಪತ್ರ ನೀಡಲು ನಿರ್ಧಾರ ಮಾಡಲಾಗಿದೆ. ವಾಸಸ್ಥಳ ಪತ್ರ ನೀಡಲು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡಿದ್ರು. ಆದರೆ SIR ನಿಯಮದ ಪ್ರಕಾರ ವಾಸಸ್ಥಳ ಪತ್ರ ಲೆಕ್ಕಕ್ಕೆ ಇಲ್ಲವಂತೆ. ದಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಭಾಳ ಇಂಪಾರ್ಟೆಂಟು. ಈಗ ನಿಮಗೆ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಆಯಿತು, ಎಷ್ಟು ಪರ್ಸೆಂಟೇಜ್ ವೋಟ್ ಆಯಿತು ಅನ್ನೋದು ನಿಮ್ಗೆ ಗೊತ್ತಿದೆ. ಆಮೇಲೆ ಎಷ್ಟು ಜನರಿಗೆ ಭಯ ಇತ್ತು, ಅಲ್ಲಿ ಅಕ್ರಮ ವಲಸಿಗರಿದ್ದಾರಾ ಅಥವಾ ಅಲ್ಲಿ ಅವರಿಗೆ ಏನು ವಾರಸುದಾರರೇ ಇಲ್ಲದೆ ಇರುವಂಥವರು ವಾರಸುದಾರರಾಗ್ಬಿಟ್ಟಿದ್ರ, ಸುಖ ಸುಮ್ಮನೆ ಮತಪಟ್ಟಿಯಲ್ಲಿ ಯಾರ್ಯಾರ್ದೋ ಹೆಸರು ಇದ್ದುಬಿಟ್ಟಿತ್ತ, ಹೀಗೆ ಅನೇಕ ವಿಚಾರಗಳಿದ್ವು. ಆ ಗೊಂದಲಗಳನ್ನು ಪರಿಷ್ಕರಣೆ ಮಾಡುವಂಥ ರೀತಿ ಇದು. ಹಿಂಗಿರುವಾಗ ಬರೀ ಎಲ್ಲವನ್ನು ರಾಜಕೀಯವಾಗಿ, ಅಂದರೆ ನಮಗೆ ಎಲ್ಲಿ ವೋಟ್ ಹಾಕೋರಿದ್ದಾರೆ ಅದು ಒಂದೇ ಗಮನ. ನಾವು ಹೇಳ್ತೀವಿ ರೀ, ಟಿ ವಿಯವರು TRPಗೋಸ್ಕರ ಏನೋ ಮಾಡಬೇಕು. ಆದರೆ TRP ಅನ್ನೋದು ಹೆಂಗಿರಬೇಕು? ಹೌದು, ಜನ ನೋಡಲೇಬೇಕಲ್ಲ. ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಸ್ ಅಂತೀವಿ, ಜನ ನೋಡಬೇಕು. ಆದರೆ ಒಂದು ಸ್ವಲ್ಪ ಒಳ್ಳೆಯದನ್ನು ಕೊಟ್ಟು ನೋಡೋಣ ಅಲ್ವಾ. ಸೊ ನೀವು ಮತಗಳನ್ನು ತೆಗೆದುಕೊಳ್ಬೇಕು ನಿಜ, ಆದರೆ ಏನು ರೀ ಅಭಿವೃದ್ಧಿ ಅನ್ನೋದನ್ನು ಯೋಚನೆ ಮಾಡಲ್ಲ. ಬರೀ ತಂತ್ರ, ಕಾರ್ಯತಂತ್ರ, ಸ್ಟ್ರಾಟಜಿ, ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಬರೀ ಇದೇ ಆಗಿಬಿಟ್ರೆ ಎಂಥ ಆಡಳಿತ ಕೊಡ್ಲಿಕ್ಕೆ ಹೋಗ್ತೀರಾ ಅನ್ನುವ ಒಂದು ಮೆಸೇಜ್ನ ನಿಮ್ಮ ನಡವಳಿಕೆಯಿಂದ, ನಿಮ್ಮ ಆಡಳಿತ ಪ್ರಕ್ರಿಯೆಯಿಂದ ಜನರಿಗೆ ಕೊಡ್ತಾ ಇದ್ದೀರಿ ಅನ್ನೋದನ್ನು ನಾವು ಎಚ್ಚರಿಸ್ತಾ ಇದ್ದೀವಿ. ಜಸ್ಟ್ ಇಟ್ ಈಸ್ ಆ್ಯನ್ ಅಲಾರಮ್ ಫಾರ್ ಯು. ಯಾವುದೇ ಗೌರ್ಮೆಂಟ್ ಇರಲಿ, ಪ್ರತಿ ಬಾರಿ ಯಾವುದೇ ಗೌರ್ಮೆಂಟ್ ಇದ್ದಾಗೂ ನಮ್ಮ ವರಸೆ ಹೀಗೆ ಇರುತ್ತೆ. ಓಕೆ, ಮುಂದಿನ ಸುದ್ದಿ.